ಮುಂದಕ್ಕೆ ಬರ್ಲ ತಗಲಾಕೊಂಡ್ಬಿಟ್ಟೆ. ಏನಪ್ಪ ನೀನೇನ್ ಟ್ರಾಫಿಕ್ ಪೊಲೀಸಾ? ಕನ್ಫರ್ಮ್. ಯಾವನ್ ಮುಂದೋದ್ರೇನು ಹಿಂದೋದ್ರೇನು 15 ವರ್ಷದ ನಂತರ ನನ್ನ ಬುಲ್ಬುಲ್ ಫಸ್ಟ್ ಟೈಮ್ ಇಂಡಿಯಾಗ್ ಬರ್ತಾ ಇರೋದು. ಅವಳ ನೋಡೋ ಹೊತ್ತಲ್ಲಿ ಹೋಗ್ಬಿಟ್ಟು ಬತ್ತಿ ಇಟ್ಬಿಟ್ಟಲ್ಲೋ ದ್ರೋಹಿ. ಗೆಳೆಯ, ಅದನ್ನೇ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನೋಡು. ಈ ಕಿರಿ ಕಾಗಿದ್ದಕ್ಕೆ ತಾನೇ ನಿನ್ ಬುಲ್ಬುಲ್ ವಾಪಸ್ ಬಂದಿರೋ ವಿಚಾರ ಗೊತ್ತಾಗಿತ್ತು. ಬೆಂಗಳೂರಿಗೆ ಹೋಗಿದ್ರೆ ಗೊತ್ತಾಗ್ತಿತ್ತ? ನೀನ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಅಬ್ಬಾ ಬಚಾವ್, ಅವನೇ ರೇಂಜ್ ಹೇಳ್ತಾ ಇಲ್ಲ. ಲೈ ಏನಾರು ಒಂದು ಐಡಿಯಾ ಮಾಡೋ. ಹಾಯ್ ವಿಜಯ್, ಹೌ ಆರ್ ಯು ಮೈ ಸನ್? ಅಪ್ಪ ಮದುವೆ ನಿಂತೋಯ್ತಪ್ಪ. ಯಾಕೋ ಏನಾಯ್ತು? ಅವ್ರ ಅಮ್ಮ ಸತ್ತೋಗ್ಬಿಟ್ರಪ್ಪ. ಹೇಗೋ? ಆಟ ಆಡಕ್ಕಾಗ್ಬಿಟ್ಟು ಹೋಗ್ಬಿಟ್ರಪ್ಪ. ಹೋಗ್ಲಿ ಬಿಡು, ಅದಕ್ಕೆ ನೀನ್ಯಾಕೆ ಎಷ್ಟೊಂದು ಅಳ್ತಿದ್ಯಾ? ಫೀಲ್ ಅಪ್ಪ ಫೀಲ್. ನೀನು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ಯಲ್ಲ ಅದಕ್ಕೆ. ಸರಿ ಸರಿ, ನೀನು ಹುಷಾರಾಗಿ ಮನೆಗೆ ಹೋಗು. ಮನೆಗ ಸರಿದಪ್ಪ. ನೀನ್ ಮಾತ್ರ ನಿನ್ ಫ್ರೆಂಡ್ ಜೊತೆ ಜಾಲಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡು. ಸಂಕಟ ಎಲ್ಲ ನನಗಿರ್ಲಿ. ನಾನೊಬ್ನೇ ಮನೆಗೋಗಿ ಅಳ್ತಾ ಕೂತಿರ್ತೀನಿ. ಅಪ್ಪ ಐ ಮಿಸ್ ಯು ಪಾ. ಫಿನಿಶಿಂಗ್ ಪಂಚ್. ಏನೋ ಈಗ ನೀನು ಇಲ್ಲಿಗೆ ಬಂದ್ಬಿಡ್ತೀನಾ? ನೀನ್ ಬೇರೆ ಹೋಗ್ಬೇಡ ಅಂತ ಎಷ್ಟೋ ಒತ್ತಾಯ ಮಾಡ್ದೆ. ನಾನೇ ಹೋಗ್ತೀನಿ ಅಂತ ಅಷ್ಟು ಗಲಾಟೆ ಮಾಡ್ಕೊಂಡ್ ಬಂದ್ಬಿಟ್ಟೆ. ಈಗ ನಾನು ವಾಪಸ್ ಬಂದ್ರೆ ನನ್ ಮಾರ ಬರೆಯೋದಿ 3 ಕಾಸ್ಗಿರಲ್ಲಪ್ಪ. ನೋಡ, ನಾನೇ ಹೇಳ್ತಿದ್ರಿ, ನೀ ಇಲ್ಲಿಗೆ ಬಾ. ಸರಿನಪ್ಪ, ನೀನ್ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ ಅಂತಂದ್ರೆ ಬರ್ತೀನಿ. ಅಲ್ಲ ಮಿಸ್ಟರ್, ನಮ್ಮ ಹತ್ರ ಇರೋ ಜೀಪ್ ಹೆಲಿಕಾಪ್ಟರ್ ಅಲ್ಲ. ಲೆಕ್ಕದ ಪ್ರಕಾರವಾಗಿ ನಾವೀಗ ಬೆಂಗಳೂರಲ್ಲಿ ಇದೀವಿ. ನಾಳೆ ಬೆಳಗ್ಗೆನೆ ಹೋಗ್ಬೇಕು. ಸುಬ್ಬಯ್ಯ ಮಾವ. ಸುಬ್ಬಯ್ಯ ಮಾವ, ಏನು ಪಾಪಚ್ಚಿ ಕಳ್ಳಿ ಬಾಯಲ್ಲಿ ಬೆಟ್ಟಿಟ್ಟು ಕರೆಯಕ್ ಬರಲ್ಲ. ಏಯ್ ಬಸವಣ್ಣವ್ರು ಏನ್ ಹೇಳೋರು ಗೊತ್ತೇನೋ? ಗೊತ್ತಿಲ್ಲ ಮಾವ. ಅಯ್ಯೋ ನಿನ್ನ, ನನಗೂ ಗೊತ್ತಿಲ್ಲ. ಅಲ್ಲಪ್ಪ, ಏನೋ ದೊಡ್ಡದಾಗಿ ನಾವು ಹೋಗ್ತೀವಿ ಅಂತ ಬಿಲ್ಡಪ್ ಕೊಟ್ಕೊಂಡು ಹೋಗ್ಬಿಟ್ರಲ್ಲ. ಇವಾಗ ಯಾವ ಮುಖ ಇಟ್ಕೊಂಡ್ ಬಂದ್ರು ಮಾವ? ಅದೊಂದು ದೊಡ್ಡ ಕತೆ ಮಾವ. ಏನ್ರಪ್ಪ ಉಂಡ್ರ? ಬಂದ ತಕ್ಷಣ ಅಯ್ಯೋ ಮಾವ, ಸರಿಯಾದ ಟೈಮಿಗೆ ಬಂದ್ರಿ. ಹೊಟ್ಟೆಲಿ ಹೆಗಣ ಮರಿ ಹಾಕ್ಬಿಟ್ಟು ತೈತಕ